ಅಣ್ಣ ಕೆಳಗಿದ್ದಾನ, ಅವ್ನು ಬರಲ್ಲ ಬಿಡೋನು. ಪಾಪ ಇಲ್ಲೊಬ್ಬಳಿಗೆ ಬೇಜಾರಾಗ್ತಿದೆ. ಅವ್ನು ಕೆಳಗೆ ಹೋಗಿ ಆಡ್ಕೊಂಬಿಡ್ತಾನೆ. ಹತ್ರ ಆಟಾಡಲ್ವ ಅಣ್ಣ? ಅಯ್ಯೋ, ಏನು ಕೆಲಸ ಇಲ್ಲ. ತಿಂಡಿ ಆಯಿತು, ಸುಮ್ಮನೆ ಕೂತಿದ್ದೀವಿ. ಏನದು ಬಾಯಲ್ಲಿ? ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಹಾಯ್ ಮಾಡ್ತಾಳೆ ನೋಡಿ ಗಾಯ್ಸ್. ನಿಮಗೆಲ್ಲ ಅಡುಗೆ ಏನಾದರೂ ಮಾಡ್ಬೇಕು ಮಕ್ಕಳಿಗೆ. ಇನ್ಸ್ಟಾಗೆ ಒಂದು ರೀಲ್ ಮಾಡಬೇಕಾಗಿತ್ತು, ಅದಕ್ಕೆ ರೆಡಿಯಾಗಿ ರೀಲ್ ಮಾಡಿದ್ದೆ. ಸ್ಯಾರಿನೇ ಹಂಗೆ. ಸ್ಯಾರಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಮಧ್ಯಾಹ್ನ ಅಡುಗೆ ಮಾಡೋದು ಗೊತ್ತಾಗ್ತಿಲ್ಲ. ಅವರು ಇಲ್ಲ, ನಾನು ನನ್ನ ಮಗ ನನ್ನ ಮಗಳು ಮತ್ತೆ ರೊಟ್ಟಿ ಇಟ್ಕೊಟ್ಟಿದ್ದಾರೆ ರಾಗಿದು ನೋಡಿ. ಅವ್ನಿಗದು ಮಾಡಿಕೊಟ್ಬಿಡ್ತೀನಿ. ನೀರೇನಾದರೂ ಮಾಡಬೇಕು. ಈ ಹುಡುಗಿ ಮಲಗ್ತಿಲ್ಲ. ಮಲಗಲ್ವಾ? ಮಲಗಲ್ವಂತ. ಮಲಗಲ್ವಾ ಅಮ್ಮ? ಮಲಗಲ್ವಾ? ನೋಡಿ ಹೆಂಗೆ ಗುರಾಯಿಸ್ತು, ಮಲಗ್ತಾಳಂತೆ. ಸರಿ, ಜಸ್ಟ್ ನಾನು ಸ್ನಾನ ಮಾಡಿಸಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಏನು ಆಟ ಆಡ್ತಾಳೆ. ಓಯ್, ರೊಟ್ಟಿಗಂತ ಪೇಪರ್ ಸಿಗುತ್ತೆ. ಇನ್ನು ಮತ್ತೆ ಕೊಟ್ಟಿದ್ದಾರೆ ನನಗೆ ಕಟ್ ಮಾಡಿ. ತುಂಬ ಚೆನ್ನಾಗಿದೆ ಇದು ಪೇಪರ್ ಅಂತೂ. ಎಕ್ಸ್ಟ್ರಾ ಇರುತ್ತಲ್ಲ, ಜಸ್ಟ್ ಹಿಂಗೆ ತೆಗ್ದುಬಿಡಿ. ಜಸ್ಟ್ ಇದೆಲ್ಲ ಉಕ್ಕಿರ್ತದೆ, ಅದನ್ನು ಮಾಡ್ಕೊಳ್ಳಿ. ಗ್ಯಾಪ್ ನೋಡಿ, ಎಲ್ಲ ಗ್ಯಾಪು ಏನಾನ ಇದ್ದರೆ ಅದು ಫಿಲ್ ಮಾಡ್ಕೊಳ್ಳಿ. ಸ್ಪ್ರೇ ಯಾಕೆ ನಿಂಗೆ? ಸ್ಪ್ರೇ ಎಲ್ಲ ಆಡಬಾರ್ದಪ್ಪ. ಬಾಟ್ಲ್ ಇತ್ತಲ್ಲ ಇಲ್ಲಿ, ಬಾಟಲ್ ಬಾಯಿಂದ ಇತ್ತು ನೋಡಿ. ರೊಟ್ಟಿ ರೆಡಿ. ಸ್ವಲ್ಪ ಸಿಗೋಗ್ಬೇಕು. ಆಗಲೇ ಆಟ ಆಡ್ತಿದ್ದೆ. ಯಾರೋ ಹೊಸ ಫ್ರೆಂಡ್ ಹತ್ರ. ಅವ್ರ ಹೆಸರು ಆತ್ರೇಯ ಅಲ್ಲ, ಇನ್ನೊಬ್ಬ ಹತ್ರ ಗನ್ ಇಟ್ಕೊಂಡು ಆಡ್ತಿದ್ದಲ್ಲ. ಗನ್ನು ಯಾರ ಗನ್ನು ಶೂಟ್ ಮಾಡೋ ಥರ ಆಟ ಆಡ್ತಿದ್ದಲ್ಲ. ಯಾರವರು? ಏನ? ಸ್ಪ್ರೇ ಎಲ್ಲ ಆಡಬಾರ್ದು ಚಿನ್ನಿ. ಅಲ್ಲಿ ನೀರು ಚೆಲ್ಲೋದ್ರೆ ಪಾಪು ಬಿದ್ದೋಗ್ತಾನಲ್ವಾ? ಸರಿ, ಆಚೆ ಹೋಗಕ್ಕೆ ಕೊಡ್ತೀನಿ ನಾನು. ಸ್ನಾನ ಮಾಡ್ಕೊ, ಊಟ ಮಾಡು, ಆಮೇಲೆ ಹೋಗಿ ಆಡ್ಕೊ ಅಂತ ಕೆಳಗೆ. ಓಕೆ? ಕೆಳಗೆ ಹೋಗಲ್ಲ? ಮತ್ತು ಮಲ್ಕೊ ತಿನ್ಬಿಟ್ಟು.
ಬಟ್ಟೆ ಒಣಗಾಕೋಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ. ಈಸ್ದಿರುತ್ತೆ ಈ ಥರ. ಮಳೆ ಬಂದ್ರೂ ಆರಾಮಾಗಿ ಒಣಕೊಂತೆ. ಪಾಟ್ಸ್ ಎಲ್ಲ ಸ್ವಲ್ಪ ಕೆಳಗಿಟ್ಟಿದ್ದೀನಿ, ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ. ಎಷ್ಟು ಬಿಸಿಲು ಬರ್ತಿಲ್ಲ, ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ಇಟ್ಟಿದ್ದೀನಿ. ನನ್ನ ಮಗಳು ಅಲ್ಲಿ ಆಟ ಆಡ್ತಾವಳೆ, ಪಾಟ್ಸ್ ಎಲ್ಲ ಇಟ್ಟಿದ್ನಲ್ಲ. ನೈಟು ವ್ಯಾಕ್ಸಿನ್ ಇದೆ ನಮ್ಮ ಮಗಳಿಗೆ, ನನ್ನ ಮಗಗೂ ಹಾಕ್ಸ್ಬೇಕು. ವ್ಯಾಕ್ಸಿನ್ ಹಾಕ್ಸಿ ಹಂಗೆ ನಾವು ಅಮ್ಮ ಮನೆಗೆ ಹೋಗ್ತೀನಿ. ಸ್ವಲ್ಪ ನನಗೂ ಯಾಕೋ ಸ್ವಲ್ಪ ಟಯರ್ಡ್ ಆಗ್ತಿದೆ. ನೋಡಿ ಹಾಡ್ಕೊತಾವಳೆ, ಮಲ್ಕೊಂಡಿದ್ಲು, ಹಾಡ್ಕೊತಾವಳೆ. ನೋಡಿ ಪಾಟ್ಸ್ ಎಲ್ಲ ಮತ್ತು ಫ್ರಿಜ್ ಮೇಲೆ ಒಂದಿಟ್ಟಿದ್ದೀನಿ. ಮತ್ತು ಕಿಚನಲ್ಲಿ ಇದೊಂದು ಪಾಟ್ ನಮ್ಮ ಅತ್ತೆ ಕೊಟ್ಟಿದ್ರು, 2 ಅವ್ರ ಮನೇಲಿತ್ತು. ಈಗ ಪ್ಲ್ಯಾಂಟ್ಸ್ ಮಾತ್ರ ನಾನು ತಂದು ಹಾಕಿದ್ದೆ. ನನ್ನ ಮಗ ಕೆಳಗಿದ್ದಾನ ಅಂತ ಹಾಗಾಗಿ ಚೆಕ್ ಮಾಡ್ಕೊತಾ ಇರ್ತೀನಿ, ಕರಿತಾ ಇರ್ತೀನಿ. ಈಗ ಸಾಯಂಕಾಲ ಆದರೆ ಇನ್ನೊಂದ್ಸರಿ ಎಲ್ಲ ಗುಡಿಸ್ಕೊತೀನಿ. ಮಕ್ಕಳಿರೋ ಮನೆ ಅಲ್ವಾ, ಗಲೀಜಾಗ್ತಾ ಇರುತ್ತೆ. ಮೇಡ್ ಬಂದು ಬೆಳಿಗ್ಗೆ ಗುಡಿಸೋರ್ಸ್ಬಿಟ್ಟು ಹೋಗಿರ್ತಾರೆ. ಹಂಗೂ ನಾನು ಸಾಯಂಕಾಲ ಒಂದ್ಸರಿ ಕ್ಲೀನ್ ಮಾಡ್ಕೊತೀನಿ. ಮಾಡಿಕೊಂಡು ಮಕ್ಳಿಗೆ ಅಡುಗೆ ಮಾಡಿ ತಿಂದ್ಬಿಟ್ಟು ಹೋಗಬೇಕು. ಇವರಿಬ್ಬರು ಕಾಂಬೋ ತುಂಬ ಚೆನ್ನಾಗಿರುತ್ತೆ. ವರುಣ್ ಆ್ಯಂಡ್ ಸಮೀರ್, ನಾನು ತುಂಬ ಇಷ್ಟ ಬ್ಲಾಗ್ ನೋಡ್ತಾ ಇರ್ತೀನಿ. ಏನು ತಿಂತಿರೋದು? ಏನು ತಿಂತಿದ್ಯಾ? ಹಾಯ್ ಮಾಡು ಎಲ್ಲರಿಗೂ. ಹಂಗಲ್ಲ ಇರು, ಹಾಯ್ ಮಾಡು. ಹಾಯ್ ಹಾಯ್ ಮಾಡೇ. ಏನು ಏನು ಹಂಗೆ ಬರ್ತಿದ್ಯಾ? ನೋಡಿ ಏನೋ ನವ್ತಾರ ಆಡ್ತಾಳೆ. ಬಾಯ್ ಅಕ್ಕು, ಬಾಯ್. Blind kiss. Thank you. ಕಂದ. ಮಕ್ಳಿಗೆ ಫ್ರೈಡ್ ರೈಸ್ ಮಾಡ್ತಿದ್ದೆ. ಏನಿಲ್ಲ, ತುಂಬ ಈಸಿ. ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಾದ್ಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆದಮೇಲೆ ಕ್ಯಾರೆಟ್ ಸ್ವಲ್ಪ ಬೆಂದಾದ್ಮೇಲೆ, ತುಂಬ ಕುಕ್ ಮಾಡಬಾರ್ದು ವೆಜಿಟೇಬಲ್ಸ್ನ, ಲೈಟಾಗಿ ಕುಕ್ ಆಗಿರಬೇಕು. ತಿನ್ನೋವಾಗ ಚೆನ್ನಾಗಿರುತ್ತೆ. ಆಮೇಲೆ ಬ್ರಾಕ್ಲಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ, ಇನ್ನು ಏನಾದರೂ ತರಕಾರಿ ನಿಮ್ಮ ಮಕ್ಳಿಗೆ ಇಷ್ಟ ಆದರೆ ಅದು ಆ್ಯಡ್ ಮಾಡ್ಕೋಬೋದು. ಅದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು ಮತ್ತು ಸಿಜ್ವಾನ್ ಸಾಸ್, ಹೋಮ್ ಮೇಡ್ ಸಿಜ್ವಾನ್ ಸಾಸು ಅದು ಹಾಕಿದ್ದೀನಿ. ಅದಾದಮೇಲೆ
ರೈಸ್ ಹಾಕಿದ್ಮೇಲೆ ಕಲಿಸ್ಬಿಟ್ಟು ನಿಂಗೆ ಬೇಕಂದರೆ ಕೊರೈಂಡರ್ ಮೇಲೆ ಹಾಕ್ಕೋಬೋದು. ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಗಂತೂ ತುಂಬ ಇಷ್ಟ. ಹೆಗ್ ಹಾಕಿದ್ರೇ ಫ್ರೈಡ್ ರೈಸಿಗೆ ಚೆನ್ನಾಗಿರೋದು. ಬೇರೆ ವೆಜಿಟೇಬಲ್ಸು ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಹೆಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಚಿಕನ್ ಫ್ರೈಡ್ ರೈಸು ತುಂಬ ಇಷ್ಟಪಟ್ಟು ತಿಂತಾನೆ, ಅದು ಹಾಗಾಗಿ ಮಾಡ್ತಿರ್ತೀನಿ. ಪೂಜೆ ಎಲ್ಲ ಆಯಿತು, ಈಗ ಹೋಗಬೇಕು. ಓಕೆ ಗಾಯ್ಸ್, ಇಲ್ಲೇ ವ್ಲಾಗ್ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.